ಬಜೆಟ್ ಸಿದ್ಧತೆ ನಡುವೆ ಸಿಎಂ ಕುತೂಹಲಕಾರಿ ಪೋಸ್ಟ್ ಹಾಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ, ಈ ಅವಧಿಯನ್ನು ಕಾಂಗ್ರೆಸ್ ಪಕ್ಷವೇ ಪೂರ್ಣಗೊಳಿಸಲಿದೆ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ. 5 ವರ್ಷ ಕಾಂಗ್ರೆಸ್ಗೆ ರಾಜ್ಯದ ಜನಾದೇಶ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಕುತಂತ್ರ ಕುಚೇಷ್ಟೆ ನಡೆಯಲ್ಲ. 5 ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ ಅಂತ ಎಚ್ಡಿಕೆ ಅಶೋಕ್ ಅವರ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಆರೋಪಿಸಿದ್ರು. ಎಚ್ಡಿಕೆ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ನೀಡಿದ್ದು, ಅಂತಹ ಬೆಳವಣಿಗೆ ಯಾವುದೂ ಇಲ್ಲ. ಸರ್ಕಾರ ನಡೆಸುವವರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗಲ್ಲ ಅಂತ ಅಂದ್ರು. ಇನ್ನು ಇದೇ ವಿಚಾರವಾಗಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಫೋನ್ ಟ್ಯಾಪ್ ಮಾಡಿ ಅವರೆಲ್ಲೋದ್ರು ಇಲ್ಲೆಲ್ಲೋದ್ರು ಅವ್ರು ಯಾರ ಹತ್ರ ಮಾತಾಡಿದ್ರು ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಒಬ್ಬರು ಫೋನನ್ನು ಟ್ಯಾಪ್ ಮಾಡಬೇಕಂತ ಹೇಳಿದ್ರೆ ತನ್ನದೇ ಆದಂಥ ಪ್ರಕ್ರಿಯೆ ಇದೆ, ಕಾನೂನಿದೆ. ಅದು ಫೋನ್ ಟ್ಯಾಪಿಂಗು ಮುಚ್ಚುಮರೆಯಲ್ಲಿ ಮಾಡಿದ್ರೆ ಭಾಳ ದೊಡ್ಡ ಅಪರಾಧ, ಭಾಳ ಗಂಭೀರವಾದಂಥ ವಿಚಾರ. ಅದರಿಂದ ಈಗ ರಾಜಕೀಯವಾಗಿ ಹೇಳಿಕೆಗಳನ್ನು ಹೇಳೋದನ್ನ ನಾವು ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸುವಂತಿಲ್ಲ. ಈ ರಾಜಕೀಯವಾಗಿ ಏನೋ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಗಲಿ, ಏನೋ ಲಾಭ ಆಗಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದು ನಿರಾಧಾರಿತವಾದಂಥ ಹೇಳಿಕೆ. ಈಗಾಗಲೇ ನಾನು ಹೇಳಿದಾಗೆ ಭಾಳ ಗಂಭೀರವಾದಂಥ ಆರೋಪ. ಇದು ಸರ್ವೋಚ್ಚ ನ್ಯಾಯಾಲಯ ಕೂಡ ಪರಿಗಣಿಸ್ತದೆ. ಈ ಆರೋಪಗಳು ಮಾಡೋದಕ್ಕಿಂತ ಮುಂಚೆ ಈಗೇನು ಆಧಾರ ಇದೆ ಅಂತ ಹೇಳೋದನ್ನು ಮೊದಲು ಇನ್ನು ಫೋನ್ ಟ್ಯಾಪಿಂಗ್ ಕುರಿತಾಗಿ ಎಚ್ಡಿಕೆ ಕೊಟ್ಟಿದ್ದ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ರಾಜಕಾರಣದಲ್ಲಿ ಇಂಥದ್ದೆಲ್ಲ ಸರಿಯಲ್ಲ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಕಾಂಗ್ರೆಸ್ನಲ್ಲಿಯೇ 2-3 ಬಣಗಳಾಗಿವೆ. ಬೇರೆ ಬಣದವರ ಮೇಲೆ ನಿಗಾ ವಹಿಸೋದು ಸರಿಯಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಕುಮಾರಸ್ವಾಮಿಯವರು ಆ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇದು ಯಾವುದೇ ರಾಜಕಾರಣ ಇರಲಿ, ರಾಜಕಾರಣಿಗಳಿರಲಿ ಸರಿಯಾದಂಥದ್ದಲ್ಲ. ಯಾಕೆಂದರೆ ಅವರವ್ರ ವೈಯಕ್ತಿಕ ವಿಷಯಗಳ ಬಗ್ಗೆ, ವೈಯಕ್ತಿಕ ಹಿತಾಸಕ್ತಿ ಬಗ್ಗೆ ಆಗ್ತಾ ಇರ್ತದೆ. ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಯಾವುದೂ ಸರಿಯಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಹರಿ ನೀರಾಗಿರುತ್ತೆ. ನಿಮ್ಮ ಶಾಸಕರನ್ನು, ಅವ್ರವ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ನಾವೇನು ಭಾರತೀಯ ಜನತಾ ಪಾರ್ಟಿಯವ್ರು ಸೆಳೆಯೋಂಥ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮಲ್ಲೇ 2-3 ಬಣಗಳಾಗಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬೇಹುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಅದು ಸರ್ಕಾರಕ್ಕೂ ಸರಿಯಲ್ಲ. ಸರ್ಕಾರದ ಯಾರು ಮಂತ್ರಿಗಳು ಮಾಡ್ತಾಯಿದ್ರು ಅವ್ರಿಗೂ ಸರಿಯಲ್ಲ ಅಂತ ಸ್ಪಷ್ಟ. ನೋಡಿ, ಇವತ್ತು ಕುಮಾರಸ್ವಾಮಿಯವರು ಆ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇದು ಯಾವುದೇ ರಾಜಕಾರಣ ಇರಲಿ, ರಾಜಕಾರಣಿಗಳಿರಲಿ ಸರಿಯಾದ. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಬಂದ ಆಪಾದನೆಗಳನ್ನು ಬೇರೆಯವರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಕ್ಕಂಥದ್ದು ಅವರ ಸ್ವಭಾವ. ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅವರು ಹೊರಗಡೆ ಬರಲಿ. ಅವರು ನಾನು ದೇವರನ್ನು ನಂಬಲ್ಲ ಅಂತ ಒಂದು ಸಾರಿ ಹೇಳ್ತಾರೆ, ಒಂದು ಸಾರಿ ನಂಬ್ತೀನಿ ಅಂತ ಹೇಳ್ತಾರೆ. ಅವರು ಯಾವ ದೇವರನ್ನು ನಂಬುತ್ತಾರೋ ಆ ದೇವರ ಮುಂದೆ ನಿಂತು ಪ್ರಮಾಣ ಮಾಡಿಬಿಡ್ಲಿ. ಅವರು ನಾನು ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಅಥವಾ ಯಾವುದಾದ್ರೂ ಸೆಂಟ್ರಲ್ ಏಜೆನ್ಸಿ ಕೊಟ್ಟು ಮಾಡಿದಾರಾ ಇಲ್ಲ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ. ಅವರ ಸರ್ಕಾರದ ತಳಗಡೆ ಬರ್ತಕ್ಕಂಥ ಇಲಾಖೆಗಳು ಬೇಡ. ಯಾಕೆಂತಂದ್ರೆ ನಮಗೂ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರದ್ದು ಫೋನ್ಗಳು ಟ್ಯಾಪಿಂಗ್ ಆಗ್ತಾ ಇವೆ ಅನ್ನೋದು ಗೊತ್ತಿದೆ. ಆಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರೋರು. ಅವರ ಬಾಯಲ್ಲಿ ಬಂದಿದೆ ಅಂತಂದ್ರೆ ವ್ಯವಸ್ಥೆ ಏನು ಅನ್ನೋದು ಗೊತ್ತಿರ್ತದೆ ಅವರಿಗೆ, ಅದಕ್ಕೆ ಹೇಳಿದ್ದಾರೆ. ಮತ್ತೆ ಸಿಎಂ ಕುರ್ಚಿಯ ಚರ್ಚೆ ಕಾವೇರಿದಂತಿದೆ. ರಾಜ್ಯ ಬಜೆಟ್ ಮಂಡನೆ ಮುಗಿದ ಬಳಿಕ ಶಾಸಕರು ಹಾಗೂ ಸಚಿವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 10ರಂದು ಡಿನ್ನರ್ ಆಯೋಜನೆ ಮಾಡಲಾಗಿದ್ದು, ಡಿಕೆಶಿ ಡಿನ್ನರ್ ಆಯೋಜನೆ ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಆಯೋಜನೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ, ಡಿನ್ನರ್ ಮೀಟಿಂಗ್ಗೆ ನನಗ್ಯಾರೂ ಕರೆದಿಲ್ಲ. ನಾನು 6 ಗಂಟೆಯೊಳಗೆ ಊಟ ಮುಗಿಸ್ತೀನಿ, ಅದಕ್ಕೆ ನನ್ನನ್ನು ಕರೆದಿಲ್ಲ ಅನ್ಸುತ್ತೆ. ಡಿಕೆಶಿ ಅವರು ಎಲ್ಲಾ ಸಲ ಔತಣಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನು 10ನೇ ತಾರೀಕಲ್ವಾ, ಬಹುಶಃ ಕರಿಬಹುದು ಅಂದಿದ್ದಾರೆ. ನನಗೆ ಕರೆದಿಲ್ಲ, ಯಾರು ಡಿನ್ನರ್ ಕರೆದಿಲ್ಲ. ನಾನು 6-6:30 ಮುಗಿಸ್ಬಿಡ್ತೀನಿ ಡಿನ್ನರು. ಅದರಿಂದ ಬಹುಶಃ ಕರೆದಿಲ್ಲ.
ಸಾಧಾರಣವಾಗಿ ಉಪಮುಖ್ಯಮಂತ್ರಿಗಳು ಕರೆದಿರುವಂಥ ಔತಣಕೂಟಕ್ಕೆ ನನಗೆ ಆಮಂತ್ರಣ ಕೊಟ್ಟಿದ್ದಾರೆ, ಎಲ್ಲ ಸತಿ ಕೊಟ್ಟಿದ್ದಾರೆ. 10ನೇ ತಾರೀಕಿನ ಸಮಯ ಇದೆಯಲ್ಲ, ಕರಿಬೋದು. ನನಗೆ ಕರೆದಿಲ್ಲ, ಯಾರು ಡಿನ್ನರ್ ಕರೆದಿಲ್ಲ. ನಾನು 6-6:30 ಮುಗಿಸ್ಬಿಡ್ತೀನಿ ಡಿನ್ನರು, ಅದರಿಂದ ಬಹುಶಃ ಕರೆದಿಲ್ಲ. ಎಸ್ಸಿ ಒಳ ಮೀಸಲಾತಿ ಗೊಂದಲ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸಚಿವ ಮುನಿಯಪ್ಪ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಿಎಂ ಮುನಿಯಪ್ಪ ತಿಮ್ಮಾಪುರ್ ಭೇಟಿಯಾಗಿದ್ರು. ಈ ವೇಳೆ 15% ಎಸ್ಸಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಸಚಿವರು ಆಗ್ರಹ ಮಾಡಿದ್ರು. ಈ ವೇಳೆ ಏರು ಧ್ವನಿಯಲ್ಲಿ ಸಿಎಂ ಬಳಿ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಸಿಎಂ ಹಾಗೂ ಮಂತ್ರಿಗಳ ನಿವಾಸಕ್ಕೆ ಘೆರಾವ್ ಹಾಕಲು ಮಾದಿಗ ಸಮುದಾಯದ ಮುಖಂಡರು ನಿರ್ಧರಿಸಿದ್ದಾರೆ. ಮಾರ್ಚ್ 6ರಂದು ಸಿಎಂ ಬಜೆಟ್ ಮಂಡಿಸಲಿದ್ದು ಅಂದೇ ಘೆರಾವ್ ಹಾಕಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ನೀಡದಿದ್ದರೆ ರಕ್ತ ಕ್ರಾಂತಿಯಾಗಲಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಳಬೇಕು ಅಂತ ಸಮಾಜದ ಮುಖಂಡರು ಹೇಳಿದ್ದಾರೆ. ಇನ್ನು ಮಾರ್ಚ್ 11ರಂದು ಬೃಹತ್ ಸಮಾವೇಶವನ್ನ ಮಾಡಲು ನಿರ್ಧರಿಸಲಾಗಿದೆ. ಓಟನ್ನ ಪಡ್ಕೊಂಡಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯ ಅವ್ರಿಗೆ, ಮಹದೇವಪ್ಪನಿಗೆ? ಈ ಇಡೀ ಮಹದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನ. ಮಹದೇವಪ್ಪ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವರು ಕೂಡ ಕೆಳಗಿಳಿಬೇಕು. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು. ಆದ್ರಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನ ಹಿಂತಗೊಂಡಿದ್ದೀರಾ. ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಲಿಲ್ಲ ಅಂತಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮನ್ನ ಅಡ್ರೆಸ್ ಇಲ್ದಂಗ್ ಮಾಡ್ತೀವಿ ಅಂತ ಕಾಂಗ್ರೆಸ್. ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆ ಚಿತ್ರದುರ್ಗ ಕಾಂಗ್ರೆಸ್ ಕಚೇರಿಗೆ ಮಾದಿಗ ಸಮುದಾಯದ ಯುವಕರು ನುಗ್ಗಿದ್ದು ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿ ಬಳಿ ಹಾಕಿದಂತಹ ಫ್ಲೆಕ್ಸ್ ಅನ್ನ ಹರಿದು ಯುವಕರು ಪ್ರತಿಭಟನೆ ಮಾಡಿದ್ದು ಒಳ ಮೀಸಲಾತಿ ಹಂಚಿಕೆಯಂತೆ ಹುದ್ದೆಗಳ ನೇಮಕ ಮಾಡುವಂತೆ ಆಗ್ರಹಿಸಿದ್ದಾರೆ. ಬಾಕಿ ಬಿಲ್ ಬಿಡುಗಡೆಗಾಗಿ ಗುತ್ತಿಗೆದಾರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇವತ್ತು ಪೂರ್ವಭಾವಿಗಾಗಿ ಬೆಂಗಳೂರು ಗುತ್ತಿಗೆದಾರರ ಸಂಘದ ಸಭೆ ನಡೆಯಿತು. ಬಾಕಿ ಇರುವ 37,000 ಕೋಟಿ ಬಿಡುಗಡೆ ಮಾಡದಿದ್ರೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತಾಡಿ, ರಾಜ್ಯದಲ್ಲಿ 37,000 ಕೋಟಿ ಬಿಲ್ ಬಿಡುಗಡೆ ಬಾಕಿ ಇದೆ. ಮಾರ್ಚ್ 6ರಂದು ರಾಜ್ಯಾದ್ಯಂತ ಕಾಮಗಾರಿ ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನಾವು ಸೇರಿರೋ ಉದ್ದೇಶ ಏನಂದರೆ, ನಾವು 6ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ, ನಮ್ಮದೇ ಆದಂಥ ಸುಮಾರು 3 ವರ್ಷದಿಂದ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಭೇಟಿ ಮಾಡಿ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಥರವಾದ ಪೆಂಡಿಂಗ್ ಬಿಲ್ ರಿಲೀಸ್ ಮಾಡುವಂಥ ಒಂದು ಸೌಹಾರ್ದತೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಆಮೇಲೆ ಹಲವಾರು ಸಚಿವರುಗಳು ಸಹ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೊನೆಗೆ ಬೆಟ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳೇ, ಫೈನಾನ್ಸ್ ಮಿನಿಸ್ಟರ್ ಅವರೇ ಆಗಿರೋದ್ರಿಂದ ಅವರೇ ರಿಲೀಸ್ ಮಾಡಬೇಕು ಅನ್ನೋದಿದೆ. ಆಮೇಲೆ ನಮ್ಮದೇ 10% GBNL ಇಟ್ಕೊಂಡಿರೋ. ಚಂದ್ರಗ್ರಹಣದ ಹಿನ್ನೆಲೆ ಧರ್ಮಸ್ಥಳ ದೇವಸ್ಥಾನ ಬಂದ್ ಮಾಡಲಾಗಿದೆ. ಸಂಜೆ 7:30ಕ್ಕೆ ದೇಗುಲ ಶುದ್ಧೀಕರಣ ಮಾಡಿ ದೇವಾಲಯ ಓಪನ್ ಮಾಡಲಾಗುತ್ತದೆ. ಇನ್ನು ಬೆಂಗಳೂರಲ್ಲೂ ಕೂಡ ಚಂದ್ರಗ್ರಹಣದ ಹಿನ್ನೆಲೆ ಶಕ್ತಿ ದೇವತೆ ಅಣ್ಣಮ್ಮ ದೇವಸ್ಥಾನವನ್ನ ಬಂದ್ ಮಾಡಲಾಗಿದೆ. ಗ್ರಹಣವನ್ನ ಮುಗಿಸಿದ ಬಳಿಕ ಸಂಜೆ 7 ಗಂಟೆಗೆ ದೇಗುಲವನ್ನ ತೆರೆದು ಪೂಜೆ ಮಾಡಲಾಗುತ್ತದೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಯೂ ಕೂಡ ಚಾಮುಂಡೇಶ್ವರಿ ದೇಗುಲ ಕ್ಲೋಸ್ ಮಾಡಲಾಗಿದೆ. ಗ್ರಹಣದ ಬಳಿಕ ಶುದ್ಧಿ ಕಾರ್ಯವನ್ನ ನಡೆಸಿ ಬಳಿಕ ಎಂದಿನಂತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತದೆ. ಕಲಬುರಗಿಯಲ್ಲೂ ಕೂಡ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಬಾಗಿಲು ಬಂದ್ ಆಗಿದೆ. ಗ್ರಹಣದ ಮೋಕ್ಷದ ಬಳಿಕ ದೇವಸ್ಥಾನವನ್ನ ತೆರೆದು ಗೋಮೂತ್ರದಿಂದ ದೇವಸ್ಥಾನವನ್ನ ಶುಚಿಗೊಳಿಸಿ ಪುನಃ ಪೂಜೆ ಪ್ರಾರಂಭ ಮಾಡಲಾಗುತ್ತದೆ. ಇನ್ನು ವಿಜಯಪುರದಲ್ಲೂ ಸಿದ್ದೇಶ್ವರ ದೇಗುಲ, ಸುಂದರೇಶ್ವರ ದೇಗುಲಗಳನ್ನು ಬಂದ್ ಮಾಡಲಾಗಿದೆ. ಗ್ರಹಣದ ನಡುವೆಯೂ ದೇಗುಲಕ್ಕೆ ಭಕ್ತರು ಆಗಮಿಸ್ತಾ ಇದ್ದು ದೇಗುಲದ ಹೊರಗೆ ಅಗರಬತ್ತಿಯನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಚಂದ್ರಗ್ರಹಣ ಆರಂಭ ಹಿನ್ನೆಲೆ ಬೆಳಗಾವಿ ಕಪಿಲೇಶ್ವರ ದೇವಾಲಯದಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತಿದೆ. ಗ್ರಹಣ ಕಾಲದಲ್ಲಿ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮ ಮಾಡಲಾಗಿದೆ. ತಾಮ್ರದ ಪಾತ್ರೆಯಲ್ಲಿ ಒಣಕ್ಕೆ ನಿಲ್ಲಿಸಿ ಧಾರ್ಮಿಕ ಕಾರ್ಯವನ್ನು ನಡೆಸಲಾಗುತ್ತಿದೆ.
ಇನ್ನು ಚಿಕ್ಕಮಗಳೂರಿನ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕ ಮಾಡಲಾಗ್ತಿದೆ. ಗ್ರಹಣ ಮುಗಿಯುವವರೆಗೂ ಜಲಾಭಿಷೇಕ ಮಾಡಲಾಗ್ತಿದ್ದು, ಗ್ರಹಣದ ಮೋಕ್ಷದ ಬಳಿಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಗ್ರಹಣದ ವೇಳೆಯೇ ಚಾಮರಾಜನಗರದ ಮಲೆ ಮಹದೇಶ್ವರನ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ಅಡೆತಡೆ ಇಲ್ಲದೆ ಮಾದಪ್ಪನನ್ನ ಭಕ್ತರು ಕಣ್ತುಂಬಿಕೊಳ್ತಿದ್ದಾರೆ. ಚಂದ್ರಗ್ರಹಣದ ಹಿನ್ನೆಲೆ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣದ ನೇರ ಪ್ರಸಾರ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮಾತನಾಡಿರುವಂತಹ ನೆಹರು ತಾರಾಲಯದ ನಿರ್ದೇಶಕ ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಕರ್ನಾಟಕದಲ್ಲಿ ಭಾಗಶಃ ಚಂದ್ರಗ್ರಹಣ ದರ್ಶನವಾಗಲಿದೆ. 10 ನಿಮಿಷಗಳ ಭಾಗಶಃ ರಾಜ್ಯದಲ್ಲಿ ದರ್ಶನ ಇರುತ್ತೆ, ಬೆಂಗಳೂರಿನಲ್ಲಿ ಕಾಣಿಸುತ್ತೆ. ನಮ್ಮ ದೇಶದ ಈಶಾನ್ಯ ಭಾಗದಲ್ಲಿ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ದರ್ಶನ ಆಗಲಿದೆ. ಬರಿಗಣ್ಣಿನಲ್ಲಿ ಚಂದ್ರಗ್ರಹಣ ದರ್ಶನ ಮಾಡಬಹುದು, ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂದಿದ್ದಾರೆ. ಭಾರತದ ಈಶಾನ್ಯ ಭಾಗಕ್ಕೆ ಅಂದರೆ ನಾರ್ತ್ ಈಸ್ಟ್ಗೆ ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ಮಿಜೋರಾಂ, ಮಣಿಪುರ ಇವಕ್ಕೆಲ್ಲ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿ ಕಾಣಿಸುತ್ತೆ. ಕೆಲ ಕಾಲ ಕಾಣುತ್ತೆ. ಆದರೆ ಭಾರತದ ಬಹುತೇಕ ಭಾಗಗಳಿಗೆ ಇದು ಪಾರ್ಶ್ವ ಚಂದ್ರಗ್ರಹಣವಾಗಿ ಕಾಣಿಸುತ್ತೆ, ಪಾರ್ಷಲ್ ಲೂನಾರ್ ಎಕ್ಲಿಪ್ಸ್ ಆಗಿ ಕಾಣಿಸುತ್ತೆ. ಹಾಗೆ ಕಾಣಿಸೋದ್ರಿಂದ ಬೆಂಗಳೂರಿಗಂತೂ ಇದು ಚಂದ್ರೋದಯ ಆಗೋದೇ ಇಲ್ಲಿ ಇವತ್ತು 6:28 ಸುಮಾರಿಗೆ 6:47ಕ್ಕೆ ನಮಗೆ ಕಾಣುವಂತಹ ಚಂದ್ರ. ಬೆಳಗಾವಿಯಲ್ಲಿ ಹೋಳಿ ಹಬ್ಬವನ್ನು ಭರ್ಜರಿಯಾಗಿ ಆಚರಿಸಲಾಗಿದೆ. ಶಾಸಕ ಅಭಯ ಪಾಟೀಲ್ ನೇತೃತ್ವದಲ್ಲಿ ಲೀಲಾ ಮೈದಾನದಲ್ಲಿ ಹೋಳಿ ಹಬ್ಬ ಆಚರಿಸಲಾಗಿದ್ದು, ಬಣ್ಣ ಆಡೋದಕ್ಕೆ ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿತ್ತು. ಕನ್ನಡ, ಹಿಂದಿ ಹಾಡುಗಳಿಗೆ ಯುವ ಸಮೂಹ ಕುಣಿದು ಕುಪ್ಪಳಿಸಿದೆ. ಕೊಪ್ಪಳದಲ್ಲಿ ಬಿಗ್ ಬಾಸ್ 12ರ ವಿನ್ನರ್ ಗಿಲ್ಲಿ ಹಾಗೂ ಸ್ಪರ್ಧಿಗಳಾದ ಕಾವ್ಯ, ಅಶ್ವಿನಿ ಹೋಳಿ ಹಬ್ಬ ಆಚರಿಸಿದ್ರು. ಹೋಳಿ ಹುಣ್ಣಿಮೆ ನಿಮಿತ್ತ ರತಿ ಮನ್ಮಥರನ್ನ ಕೂರಿಸಿದ್ದು, ರತಿ ಮನ್ಮಥ ಫೋಟೋಗಳಿಗೆ ಗಿಲ್ಲಿ, ಕಾವ್ಯ ಫೋಟೋವನ್ನು ಹಾಕಿದ್ದು ಎಲ್ಲರ ಆಕರ್ಷಣೆಗೆ ಕಾರಣವಾಗಿದೆ. ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಯುದ್ಧ ಮುಂದುವರೆದಿದೆ. ಖಮೇನಿ ಹತ್ಯೆಯ ನಂತರ ಇರಾನ್ ರೊಚ್ಚಿಗೆದ್ದಿದ್ದು, ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿ ಮುಂದುವರೆಸಿದೆ. ಭೀಕರ ಯುದ್ಧದಿಂದಾಗಿ ಗಲ್ಫ್ನ 12 ದೇಶಗಳು ತತ್ತರಿಸಿದ್ದು, ರಿಯಾದ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿ ಡ್ರೋನ್ ದಾಳಿ ಮಾಡಿದೆ. ಇನ್ನು ಅಮೆರಿಕ ದಾಳಿಗೆ ಪ್ರತ್ಯುತ್ತರ ಕೊಡುತ್ತಿರುವಂತಹ ಇರಾನ್ ಬೆಹ್ರಾನ್ನಲ್ಲಿರುವಂತಹ ಅಮೆರಿಕ ವಾಯು ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡ್ತಾ ಇದ್ದು, ಏಕಕಾಲದಲ್ಲೇ 20 ಡ್ರೋನ್ 3 ಕ್ಷಿಪಣಿಗಳಿಂದ ದಾಳಿ ಮಾಡ್ತಾ ಇದೆ. ಅಮೆರಿಕ ಕಮಾಂಡ್ ಕಟ್ಟಡವನ್ನ ಧ್ವಂಸ ಮಾಡಿದೆ. ಸೌದಿ ಅರೇಬಿಯಾ ಬಹ್ರೇನ್ ಮೇಲಿನ ಇರಾನ್ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಅಲ್ಲದೆ ಈ ದಾಳಿಗೆ ನಿಮಗೆ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್, ಅಲ್ಕರ್ಜ್ ನಗರಗಳ ಮೇಲೆ ಇರಾನ್ ದಾಳಿಗೆ ಯತ್ನಿಸಿದ್ದು, ಈ ವೇಳೆ ಇರಾನ್ನ 8 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕನ್ನರು ಶೀಘ್ರವೇ ದೇಶ ತೊರೆಯಬೇಕು ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ದಾಳಿಯ ಪ್ರಮಾಣ ಹೆಚ್ಚಿಸಲು ಅಮೆರಿಕ ಮುಂದಾಗಿದೆ. ಅಮೆರಿಕ ಪ್ರಜೆಗಳು ಶೀಘ್ರವೇ ಸಿಕ್ಕ ಮಾರ್ಗಗಳ ಮೂಲಕ ಅರಬ್ ರಾಷ್ಟ್ರಗಳನ್ನು ಬಿಡಬೇಕು ಅಂತ ಅಮೆರಿಕ ಆದೇಶ ಮಾಡಿದೆ. ಇಸ್ರೇಲ್ನಲ್ಲಿರುವ ಅಮೆರಿಕನ್ನರು ರಾಯಭಾರಿ ಕಚೇರಿ ಸಂಪರ್ಕಿಸಿ ದೇಶ ತೊರೆಯಬೇಕು ಅಂತ ಅಮೆರಿಕ ಸೂಚಿಸಿದೆ. ಬೈರೂತ್ ಮೇಲಿನ ಹಿಜ್ಬುಲ್ಲಾ ದಾಳಿಗೆ ಸಿಡಿದೆದ್ದಿರುವಂತಹ ಇಸ್ರೇಲ್ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ ಭಾಗದ 3 ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಹರೆತ್ ಹೈಕ್ ನಗರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ ದಾಳಿ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಡಿಸ್ ಮಾಡಿದೆ. ಜೊತೆಗೆ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ತಾಣಗಳ ಮೇಲೆ ದಾಳಿ ಮಾಡಿದೆ. ಇರಾನ್ನ ಹಳೆಯ ಸಂಸತ್ ಕಟ್ಟಡದ ಬಳಿ ದಾಳಿಯಾಗಿದ್ದು, ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಜಂಟಿ ದಾಳಿಯಲ್ಲಿ ಟೆಹರಾನ್ನಲ್ಲಿರೋ ಹಳೆಯ ಸಂಸತ್ ಕಟ್ಟಡದ ಬಳಿ ದಾಳಿ ನಡೆದಿದೆ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸೋದನ್ನ ಚೀನಾ ಖಂಡಿಸಿದೆ. ಕೂಡಲೇ ಇಸ್ರೇಲ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಒತ್ತಡ ಹೇರಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದ್ದು, ನಿಮಗೆ ಬೇಕಾದ ಅಗತ್ಯ ನೆರವನ್ನ ನೀಡ್ತೇವೆ ಎಂದಿದ್ದಾರೆ.
ಬೆಂಗಳೂರು ಏರ್ಪೋರ್ಟ್ನಿಂದ ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧ ಕಡೆಯಿಂದ ಬರಬೇಕಾಗಿದ್ದ 21 ಹಾಗೂ ಬೆಂಗಳೂರು ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ 21 ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿನಿಂದ ದುಬೈಗೆ ತೆರಳಿದ್ದ ವಿಮಾನಗಳು ವಾಪಸ್ಸಾಗಿವೆ. ದುಬೈನಲ್ಲಿ ಲ್ಯಾಂಡಿಂಗಿಗೆ ಅನುಮತಿ ಸಿಗದೆ ಬೆಳಗ್ಗೆ 7:30ಕ್ಕೆ ದುಬೈಗೆ ತೆರಳಿದ ಏರ್ ಇಂಡಿಯಾ ವಿಮಾನ ವಾಪಸ್ಸಾಗಿದೆ. ಈ ಹಿನ್ನೆಲೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಹೆಲ್ಪ್ಲೈನ್ ಓಪನ್ ಮಾಡಲಾಗಿದೆ. ದುಬೈನಲ್ಲಿ ಸಿಲುಕಿದ 217 ಮಂದಿ ಚೆನ್ನೈಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ರಾತ್ರಿ ವಿಶೇಷ ವಿಮಾನದಲ್ಲಿ ದುಬೈನಿಂದ ಚೆನ್ನೈಗೆ ಬಂದಿಳಿದಿದ್ದಾರೆ. ಇನ್ನು ಬೆಂಗಳೂರಿಗೂ ವಿಶೇಷ ವಿಮಾನ ಆಗಮಿಸಿದ್ದು ಸುಮಾರು 500 ಮಂದಿ ಹಿಂತಿರುಗಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆ ಕತಾರ್ ದೇಶದಲ್ಲಿ ಬೀದರ್ ಮೂಲದ ಯುವಕ ಸಿಲುಕಿದ್ದಾರೆ. ಕೆಲಸಕ್ಕೆ ಅಂತ ಕತಾರ್ಗೆ ಹೋಗಿದಂತಹ ಗಿರೀಶ್ ಯುದ್ಧದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ನೀವೆಲ್ಲ ಭಾರತ ದೇಶದಲ್ಲಿ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀರಾ, ಆದ್ರೆ ನಾವು ಇಲ್ಲಿ ಪ್ರತಿ ಕ್ಷಣವೂ ಕೂಡ ಸಂಕಷ್ಟದಲ್ಲಿದ್ದೇವೆ. ಹೇಗೆ ಬಚಾವ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮಸ್ಕಾರ ರೀಪ್ಪ ಎಲ್ಲ ನಮ್ಮ ಬೀದರ್ ಮಂದಿಗೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲ್ಯಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೆವು. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಯಾಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಯಾಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ಬಿಲ್ಡಿಂಗ್ ಒಳಗಿರ್ತೇವೆ. ನಾವು ಯಾವಾಗ ಯಾಕಡೆ ಬಂದು ಯಾಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ. ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರಬೇಕು. ಇರಾನ್ ಇಸ್ರೇಲ್ ನಡುವಿನ ವಾರ್ನಿಂದಾಗಿ ದುಬೈನಲ್ಲಿ ಬೀದರ್ ಮೂಲದ 7 ಜನ ಸಿಲುಕಿದ್ದಾರೆ. ಕಳೆದ ತಿಂಗಳು 24ರಂದು ಬೀದರ್ನಿಂದ ದುಬೈಗೆ 7 ಜನರು ತೆರಳಿದ್ರು. ಮಾರ್ಚ್ 1ರಂದು ವಾಪಸ್ ಭಾರತಕ್ಕೆ ಬರಬೇಕಿತ್ತು. ಆದರೆ ಯುದ್ಧದಿಂದಾಗಿ ವಿಮಾನ ಹಾರಾಟ ಬಂದ್ ಆಗಿದ್ರಿಂದ ಅಲ್ಲಿಯೇ ಲಾಕ್ ಆಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಬೀದರ್ ನಿವಾಸಿಗಳು ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿ ಒಂದು ಇರಾನ್ ಇಸ್ರೇಲ್ ವಾರ್ನಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರೋ ಕನ್ನಡಿಗರನ್ನ ಕರೆತರೋ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿದ್ದಾರೆ. ಪರಿಸ್ಥಿತಿ ತಿಳಿಗೊಳ್ತಾ ಇದ್ದಂತೆ ಕನ್ನಡಿಗರನ್ನ ಭಾರತೀಯರನ್ನ ವಾಪಸ್ ಕರೆತರೋ ಕೆಲಸ ಆಗ್ತಾ ಇರುತ್ತೆ. ನಿನ್ನೆ ಕೆಲವರು ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಯಾರಿಗೂ ಆತಂಕ ಬೇಡ, ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ಕೆಲಸ ಕೇಂದ್ರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅಂತ ಹೇಳಿ ವಿದೇಶಾಂಗ ಇಲಾಖೆ SOPಯನ್ನು ಬಿಡುಗಡೆ ಮಾಡಿದೆ. ಯಾರಿಗೆ ತೊಂದರೆ ಅವಶ್ಯಕತೆ ಇದೆ, ನೆರವು ಬೇಕು ಅಂತ ಅನ್ಸುತ್ತೆ, ನೀವು ಸಂಪರ್ಕ ಮಾಡಿ ಅಂತ ಅನ್ನೋದನ್ನು ಹೇಳಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದಾರೆ. ಕನ್ನಡಿಗರ ಜೊತೆ ಮಾತನಾಡಿ ಆದಷ್ಟು ಬೇಗ ಕರ್ನಾಟಕಕ್ಕೆ ಕರೆಸಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಸಿದ್ದಾಪುರ ವಸಂತ ನಾಯ್ಕ ಕೊಲೆ ಪ್ರಕರಣದ ಆರೋಪಿ ಕಮಲಾಕರ್ ಭಟ್ ಜೈಲಲ್ಲಿ ಬೇರೆ ಕೈದಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತೀನಿ ಅಂತ ಕಾಟ ಕೊಡ್ತಿದ್ದಾರಂತೆ. ಜೈಲರ್ಗೆ ಹೋಗಿ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅಂತ ಕೇಳದ್ನಂತೆ. ಇವಳೆ ಜೈಲರ್ ನಿನ್ ಭವಿಷ್ಯ ನಿಂಗೆ ಗೊತ್ತಿದ್ರೆ ನೀ ಯಾಕೆ ಇಲ್ಲಿ ಬಂದು ರೊಟ್ಟಿ ಮುರಿತಿದ್ದೆ ಅಂತ ಗದರಿಸಿ ಬುದ್ಧಿ ಹೇಳಿದ್ರಂತೆ. ಇಷ್ಟು ಹೇಳಿದ್ರೂ ಕೂಡ ಜೈಲಲ್ಲೇ ವಶೀಕರಣ ತಂತ್ರ ಮಾಡ್ತೀನಿ ಅಂತ ಕಮಲಾಕರ್ ಭಟ್ ಹೇಳಿದ್ದಾನೆ ಎನ್ನಲಾಗಿದೆ. ಮಂಗಳೂರು ಮೂಲದ ಯುವಕ ಒಮನ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪುನೀತ್ ಪೂಜಾರಿ ಮೃತ ವ್ಯಕ್ತಿ. ಪ್ರೇಮ ವೈಫಲ್ಯದಿಂದಾಗಿ ಪುನೀತ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರು ಲಮಾಣಿಗೆ ಮಾರ್ಚ್ 13ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಸಿಸಿಬಿ ನಾರ್ಕೋಟಿಕ್ಸ್ ಟೀಮ್ ದಾಳಿ ಮಾಡಿದ್ದು ಬಾಗಲೂರಿನಲ್ಲಿರುವಂತಹ ಪ್ರೆಸ್ಟೀಜ್ ಫೈನ್ ಬೆರ್ರಿ ಪಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ 8,335 LSD ಸ್ಟ್ರಿಪ್ಸ್ ಸೀಸ್ ಮತ್ತು 534 ಗ್ರಾಂ ಚರಸ್ ಮತ್ತು 5 ಕೆಜಿ ಹೈಡ್ರೋ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಹೋಟೆಲ್ನಲ್ಲಿ ಕಾಲ್ ಟಚ್ ಆಗಿದ್ದಕ್ಕೆ ಕೊಲೆ ಮಾಡಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದ್ದು, ಗುರು ರಾಘವೇಂದ್ರ ಹೋಟೆಲ್ಗೆ ಊಟಕ್ಕೆ ಬಂದಿದ್ದ ಶಶಿಕುಮಾರ್ ಅದೇ ಹೋಟೆಲ್ನಲ್ಲಿದ್ದ ಮಂಜುನಾಥ್ ಭಾಗ್ಯರಾಜ್ ಅನ್ನುವವರಿಗೆ ಶಶಿಕುಮಾರ್ ಕಾಲು ಟಚ್ ಆಗಿದ್ದಕ್ಕೆ ಶಶಿಕುಮಾರ್ ಅನ್ನು ಅವರು ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದವರ ಮನೆಯನ್ನ ದೋಚಿದ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಪಾಂಡ್ಯರಾಜು, ಪೃಥ್ವಿ, ಮಂಜುನಾಥ್ ಈ ಪ್ರಕರಣದಲ್ಲಿ ಲಾಕ್ ಆಗಿರುವಂತದ್ದು. 15 ಕಳ್ಳತನ ಪ್ರಕರಣಗಳಲ್ಲಿ ಈ ಕುಖ್ಯಾತ ಕಳ್ಳರು ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಇದೆ.
ಕೆಲವು ಡಿಜಿಟಲ್ ಮೀಡಿಯಾ ವಿರುದ್ಧ ನಟಿ ರಕ್ಷಿತಾ ಪ್ರೇಮ್ ಅಸಮಾಧಾನ ಹೊರಹಾಕಿದ್ದಾರೆ. ನಟಿಯರನ್ನ ಅಸಭ್ಯವಾಗಿ ತೋರಿಸುವ ವಿಚಾರವಾಗಿ ಬೇಸರ ಹೊರಹಾಕಿರೋ ನಟಿ ರಕ್ಷಿತಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ. ಚಿತ್ರರಂಗದ ಮಹಿಳೆಯರಾಗಿ ನಿರಂತರವಾಗಿ ನಡೀತಾ ಇರುವ ಸಮಸ್ಯೆಗಳನ್ನು ತಡೆಯಲು ಒಟ್ಟಾಗಿ ನಿಂತಿದ್ದೇವೆ. ಇನ್ನು ಇದೇ ವಿಚಾರವಾಗಿ ನಟಿ ಸಪ್ತಮಿ ಗೌಡ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 7 ಗಂಟೆಗೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಐಪಿಎಲ್ ಆಯೋಜನೆ ಕುರಿತು ಮಾಹಿತಿ ನೀಡುವ ಸಾಧ್ಯತೆ ಇದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಆರ್ಸಿಬಿ ಒಪ್ಪಿಗೆ ನೀಡಿದ್ದು, ಚಿನ್ನಸ್ವಾಮಿಯಲ್ಲೇ ತವರು ಪಂದ್ಯ ಆಡಲು ಆರ್ಸಿಬಿ ನಿರ್ಧರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಪಡ್ತಿ ಸಮುದಾಯದವರು ಸುಗ್ಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ಕೋಲಾಟ ಆಡಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸ ಗ್ರಾಮದಲ್ಲಿ ನಮ್ಮ ಪಡ್ತಿ ಸಮಾಜವು ಸುಗ್ಗಿ ವರ್ಷಾನುವರ್ಷ ಆಗೋದಿಲ್ಲ. ಇದು 8 ವರ್ಷಕ್ಕೊಮ್ಮೆ ಸುಗ್ಗಿ ಕುಣಿತವನ್ನು ನಾವು ಸುಗ್ಗಿ ಹಾಕಿ ಕುಣಿತಾ ಇರ್ತೇವೆ. ಇತ್ತೀಚೆಗಷ್ಟೇ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ಮಂದಣ್ಣ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಜಾಲತಾಣದಲ್ಲಿ ತಮ್ಮ ಸಂಗೀತ್ ಕಾರ್ಯಕ್ರಮದ ಫೋಟೋಗಳನ್ನು ರಶ್ಮಿಕಾ ಪೋಸ್ಟ್ ಮಾಡಿದ್ದಾರೆ.